ಬಿಜೆಪಿ ಪಾಳ್ಯದಲ್ಲಿ ಹೊಸ ಕನಸು ಚಿಗುರಿದೆ. ಸಿಎಲ್ಪಿ ಸಭೆಗೆ 4 ಅತೃಪ್ತ ಶಾಸಕರು ಚಕ್ಕರ್ ಹಾಕಿದ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ಮತ್ತೆ ಆಪರೇಷನ್ ಕಮಲದ ಚಟುವಟಿಕೆಗಳು ಚುರುಕುಗೊಂಡಿದೆ. ಬೆಳಗ್ಗೆ 11 ಗಂಟೆಗೆ ಬಿಎಸ್ವೈ ನಿವಾಸದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಶಾಸಕರ ಜೊತೆ ಬಿಎಸ್ ಯಡಿಯೂರಪ್ಪನವರು ಚರ್ಚೆಯನ್ನು ನಡೆಸುತ್ತಾರೆ. ಆಪರೇಷನ್ ಕಮಲ ರಣತಂತ್ರದ ಕುರಿತು ಬಿಸಿ ಚರ್ಚೆಯಾಗುವಂತ ಸಾಧ್ಯತೆ ಇದೆ. ಇಂದು ಹರಿಯಾಣ ರೆಸಾರ್ಟ್ನಿಂದ ಬಿಜೆಪಿ ಶಾಸಕರು ವಾಪಸ್ ಆಗುವಂತ ಸಾಧ್ಯತೆ ಇದೆ. ಗೊತ್ತಿಲ್ಲ, ಒಂದ್ ಕಡೆ ಕಾಂಗ್ರೆಸ್ನವರು ಬಕಪಕ್ಷಿಗಳಂತೆ ಕಾಯ್ಕೊಂಡು ಕುಳಿತುಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ 5ರನ್ನ ತಮ್ಮ ಪಕ್ಷಕ್ಕೆ ಸೆಳೆಯುವಂತ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯತಂತ್ರವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತೇ ಆ ಇನ್ನುಳಿದಂತಹ ಬಿಜೆಪಿ ಶಾಸಕರನ್ನ ಹರಿಯಾಣದ ರೆಸಾರ್ಟ್ನಿಂದ ಬೆಂಗಳೂರಿಗೆ ಕರೆತರಲಾಗುತ್ತಾ, ಈ ಒಂದು ರಿಸ್ಕ್ ಅನ್ನ ಬಿಜೆಪಿ ತೆಗೆದುಕೊಳ್ಳುತ್ತಾ, ಈ ಒಂದು ಪ್ರಶ್ನೆ ಯಕ್ಷ ಪ್ರಶ್ನೆಯಾಗೆ ಕಾಡ್ತಾ ಇರ್ತಕ್ಕಂಥದ್ದು. ಈತನ ಮಧ್ಯೆ ಕಾಂಗ್ರೆಸ್ನಲ್ಲಿ ಸಂಖ್ಯಾಬಲ ಕುಸಿತಾ ಇದೆ. ಈಗಾಗಲೇ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ 120ರಲ್ಲಿ ಇಬ್ಬರು ಅಂದ್ರೆ ಪಕ್ಷೇತರರಿದ್ದರು. ಅವರು ಮೊನ್ನೆ ನಾಗೇಶ್ ಹಾಗೆ ಆರ್ ಶಂಕರ್ ಬೆಂಬಲವನ್ನ ವಾಪಸ್ ಪಡ್ಕೊಂಡಿದ್ರು. ಆ ಮುಖಾಂತರ 118ಕ್ಕೆ ಕುಸಿತವಾಗಿತ್ತು. ಈಗ ಮತ್ತೆ 4 ಸೆಡ್ಡು ಹೊಡೆದಿರೋದ್ರಿಂದ 114ಕ್ಕೆ ಈ ಒಂದು ಸಂಖ್ಯಾಬಲ ಕುಸಿದಿದೆ. ಆ ಮುಖಾಂತರ ಇನ್ನು 1 ಸೀಟು ಕಡಿಮೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಸಹ ಭದ್ರಪಡಿಸಿಕೊಳ್ತಾ ಇದ್ದಾರೆ ತಮ್ಮ ಶಾಸಕರನ್ನು.